ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕಾರ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಉಭಯ ನಾಯಕರ ಕಾರ್ ಜರ್ನಿ. ನೇರವಾಗಿ ವಿಧಾನಸೌಧದ ಕಡೆಗೆ ಬಂದಿಳಿದಿದ್ದಾರೆ ಉಭಯ ನಾಯಕರು. ಎಂಎಲ್ಸಿ ರವಿಕುಮಾರ್ ಮುಖ್ಯಮಂತ್ರಿಗಳ ಕಾರ್ನಲ್ಲೇನೆ ಪ್ರಯಾಣ ಬೆಳೆಸಿದ್ದಾರೆ. ಕಾವೇರಿ ನಿವಾಸದಿಂದ ವಿಧಾನಸೌಧದ ತನಕ ಮುಖ್ಯಮಂತ್ರಿಗಳ ಕಾರ್ನಲ್ಲೇನೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕಾವೇರಿ ನಿವಾಸದಿಂದ ವಿಧಾನಸೌಧಕ್ಕೆ ಬಂದು ಇಳಿದ ಸಂದರ್ಭದ ದೃಶ್ಯಗಳಿದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲೇ ಅವರ ಕಾರ್ನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಬಂದಿದ್ದಾರೆ. ಇವಾಗಿ ಮುಖ್ಯಮಂತ್ರಿಗಳು ಅಂತ ಅಂದಾಗ ಪಕ್ಷಾತೀತವಾಗಿ ಕೆಲವೊಂದಷ್ಟು ಅಭಿವೃದ್ಧಿ ಪೂರಕವಾದ ಹಾಗೆ ಕ್ಷೇತ್ರ ಅಥವಾ ಪಕ್ಷಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಪಕ್ಷಾತೀತವಾಗಿ ನಾಯಕರು ನಡೆಸೋದು ಸಹಜ ಇರುತ್ತೆ. ಆದ್ರೆ ಈ ನವೆಂಬರ್ ಕ್ರಾಂತಿ ಅನ್ನೋ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕಾರ್ನಲ್ಲಿ ಬಂದದ್ದು ಇದೀಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸುರೇಶ್, ನವೆಂಬರ್ ಕ್ರಾಂತಿ, ಡಿನ್ನರ್ ಪಾಲಿಟಿಕ್ಸ್, ಈ ಚರ್ಚೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರ ಕಾರ್ನಲ್ಲಿ ಬಿಜೆಪಿ ಎಂಎಲ್ಸಿ ಬಂದಿದ್ದು ಕುತೂಹಲ. ಸಹಜವಾಗಿ ಏನಾದರೂ ಪ್ರತಿಕ್ರಿಯೆ ಸಿಕ್ತಾ ರವಿಕುಮಾರ್ ಅವರ ಕಡೆಯಿಂದ ಅಥವಾ ಮುಖ್ಯಮಂತ್ರಿ ಅವರ ಕಡೆಯಿಂದ? ಖಂಡಿತ ಸ್ಮಿತಾ, ಇವತ್ತು ಏನು ಬಿಜೆಪಿ ಎಂಎಲ್ಸಿ ಆದಂತ ಎಂಎಲ್ಸಿ ರವಿಕುಮಾರ್ ಅವರು ಇವತ್ತು ಏಕಾಏಕಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ನಲ್ಲಿ ಬಂದು ವಿಧಾನಸೌಧಕ್ಕೆ ಬಂದಿದ್ದಾರೆ. ಅದು ಸಿಎಂ ನಿವಾಸ ಕಾವೇರಿ ಏನಿದೆ ಅಲ್ಲಿಂದ ಬರ್ತಾರೆ. ಸೊ ಹೀಗಾಗಿ ಒಂದು ಸಾಕಷ್ಟು ಕುತೂಹಲಗಳು. ಯಾಕೆಂತಂದ್ರೆ ಒಂದು ಕಡೆಗೆ ನವೆಂಬರ್ ಕ್ರಾಂತಿ, ಸಚಿವ ಸಂಪುಟ ವಿಸ್ತರಣೆ, ಸಿಎಂ ಬದಲಾವಣೆ, ಈ ಎಲ್ಲಾ ಚರ್ಚೆ ಹೊತ್ತಲ್ಲಿ ಜೊತೆಗೆ ಬಹಳ ಮಹತ್ತರವಾಗಿ ಏನು RSS ವರ್ಸಸ್ ರಾಜ್ಯ ಸರ್ಕಾರ ಇತ್ತು, ಇಂತಹ ಒಂದು ಚರ್ಚೆ, ಇಂತಹ ಒಂದು ತಾರಕಕ್ಕೆ ಅತಿರೇಕಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಎಂಎಲ್ಸಿ ರವಿಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಾರ್ನಲ್ಲಿ ಬಂದಿದ್ದಂಥದ್ದು ಸಾಕಷ್ಟು ಕುತೂಹಲನ ಹುಟ್ಟಾಕಿದೆ. ಇದಕ್ಕೆ ಬಹುಶಃ ಎಂಎಲ್ಸಿ ರವಿಕುಮಾರ್ ಅವರೇ ಸ್ಪಷ್ಟನೆಯನ್ನು ಕೊಡಬೇಕು, ಏನು ಬಂದಿದ್ದು ಅಂತಕ್ಕಂಥದ್ದು. ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರಾಜಕೀಯವಾಗಿ ಸಾಕಷ್ಟು ಕುತೂಹಲಗಳನ್ನ ಮತ್ತೆ ಚರ್ಚೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಒಂದು ಕಡೆ ಎಂಎಲ್ಸಿ ರವಿಕುಮಾರ್ ಅವರು ಸಂಘ ಪರಿವಾರಕ್ಕೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥವ್ರು, ಬಹಳ ನಂಟನ ಹೊಂದಿರ್ತಕ್ಕಂಥವ್ರು. ಅವರು ಅಷ್ಟು ಸುಲಭವಾಗಿ ಒಂದು ಕಾಂಗ್ರೆಸ್ ಐಡಿಯಾಲಜಿ ನಾಯಕರುಗಳ ಜೊತೆ ಎಲ್ಲಿಯೂ ಕೂಡ ಗುರುತಿಸಿಕೊಂಡದ್ದು ಕಾಣ್ತಾ ಇರಲಿಲ್ಲ. ಆದ್ರೆ ಏಕಾಏಕಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾರಿನಲ್ಲೇ ಬಂದು ಇಳಿದಂಥದ್ದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬಳಿ ಅಂತಹ ಮಾತುಕತೆ ಏನಿತ್ತು ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಜೊತೆಗೆ ನೋಡಿ, ಈಗ RSS ಸಂಬಂಧಪಟ್ಟಂತೆ ಈಗ ಏನು ಕಲಬುರಗಿ ಚಿತ್ತಾಪುರದಲ್ಲಿ ಪಥ ಸಂಚಲನ ಸಂಬಂಧಪಟ್ಟಂತೆ ಏನ್ ತಾರಕಕ್ಕೆ ಹೋಗಿತ್ತು, ಈಗ ಈ ಒಂದು ದೊಡ್ಡ ಸರ್ಕಾರ ವರ್ಸಸ್ RSS, ಇಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಸಂದೇಶವನ್ನ ಹೊತ್ತು ತಂದ್ರ ಎಂಎಲ್ಸಿ ರವಿಕುಮಾರ್ ಅವರು ಅಂತಕ್ಕಂಥದ್ದು ಕೂಡ ಕುತೂಹಲಕ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗ ಸಂಪುಟ ಪುನರಚನೆ ಮತ್ತೆ ಉತ್ತರಾಧಿಕಾರಿ ಬದಲಾವಣೆ ಅಂತಕ್ಕಂಥದ್ದು ಏನ್ ಚರ್ಚೆಗಳಿದೆ, ಈ ಹೊತ್ತಲ್ಲಿ ಬಂದು ಭೇಟಿಯಾಗಿರೋದು ಇದಕ್ಕೆ ಬಹುಶಃ ಎಂಎಲ್ಸಿ ರವಿಕುಮಾರ್ ಅವರು ಸ್ಪಷ್ಟನೆ ಕೊಡ್ಬೇಕಾಗುತ್ತದೆ. ಯಾವ್ದಾದ್ರು ಸಂದೇಶವನ್ನು ಹೊತ್ತು ತಂದ್ರ ಅಥವಾ ಇಲಾಖೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳಿಗೆ ಬಂದಿದ್ದಾರಾ ಅಥವಾ ಯಾವ ವಿಚಾರ ಅಂತಕ್ಕಂಥ. ಯಾಕಂದ್ರೆ ವಿಧಾನಸೌಧದಲ್ಲಿ ಬರ್ತಿದ್ರು, ಯಾರೋ ವಿಧಾನಸೌಧದಲ್ಲಿ ಭೇಟಿ ಆಗ್ಬೋದಿತ್ತು, ಕೃಷ್ಣದಲ್ಲಿ ಭೇಟಿ ಆಗ್ಬೋದಿತ್ತು. ಆದ್ರೆ ನಿವಾಸ ಕಾವೇರಿಗೆ ಹೋಗಿ ಕಾವೇರಿಯಿಂದ ಅವರ ಜೊತೆಯಲ್ಲಿ ಕಾರ್ನಲ್ಲಿ ಬಂದಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕಾರ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಉಭಯ ನಾಯಕರ ಕಾರ್ ಜರ್ನಿ. ನೇರವಾಗಿ ವಿಧಾನಸೌಧದ ಕಡೆಗೆ ಬಂದಿಳಿದಿದ್ದಾರೆ ಉಭಯ ನಾಯಕರು. ಎಂಎಲ್ಸಿ ರವಿಕುಮಾರ್ ಮುಖ್ಯಮಂತ್ರಿಗಳ ಕಾರ್ನಲ್ಲೇನೆ ಪ್ರಯಾಣ ಬೆಳೆಸಿದ್ದಾರೆ. ಕಾವೇರಿ ನಿವಾಸದಿಂದ ವಿಧಾನಸೌಧದ ತನಕ ಮುಖ್ಯಮಂತ್ರಿಗಳ ಕಾರ್ನಲ್ಲೇನೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಬಂದಿದ್ದಾರೆ.
ಇದ್ರಿ ಕಾವೇರಿ ನಿವಾಸದಿಂದ ವಿಧಾನಸೌಧಕ್ಕೆ ಬಂದು ಇಳಿದ ಸಂದರ್ಭದ ದೃಶ್ಯಗಳಿದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲೇ ಅವರ ಕಾರ್ನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಬಂದಿದ್ದಾರೆ. ಇವಾಗಿ ಮುಖ್ಯಮಂತ್ರಿಗಳು ಅಂತ ಅಂದಾಗ ಪಕ್ಷಾತೀತವಾಗಿ ಕೆಲವೊಂದಷ್ಟು ಅಭಿವೃದ್ಧಿ ಪೂರಕವಾದ ಹಾಗೆ ಕ್ಷೇತ್ರ ಅಥವಾ ಪಕ್ಷಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಪಕ್ಷಾತೀತವಾಗಿ ನಾಯಕರು ನಡೆಸೋದು ಸಹಜ ಇರುತ್ತೆ. ಆದ್ರೆ ಈ ನವೆಂಬರ್ ಕ್ರಾಂತಿ ಅನ್ನೋ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಕಾರ್ನಲ್ಲಿ ಬಂದದ್ದು ಇದೀಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸುರೇಶ್, ನವೆಂಬರ್ ಕ್ರಾಂತಿ, ಡಿನ್ನರ್ ಪಾಲಿಟಿಕ್ಸ್, ಈ ಚರ್ಚೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರ ಕಾರ್ನಲ್ಲಿ ಬಿಜೆಪಿ ಎಂಎಲ್ಸಿ ಬಂದಿದ್ದು ಕುತೂಹಲ. ಸಹಜವಾಗಿ ಏನಾದರೂ ಪ್ರತಿಕ್ರಿಯೆ ಸಿಕ್ತಾ ರವಿಕುಮಾರ್ ಅವ್ರ ಕಡೆಯಿಂದ ಅಥವಾ ಮುಖ್ಯಮಂತ್ರಿ ಅವ್ರ ಕಡೆಯಿಂದ? ಖಂಡಿತ ಸ್ಮಿತಾ, ಇವತ್ತು ಏನು ಬಿಜೆಪಿ ಎಂಎಲ್ಸಿ ಆದಂತ ಎಂಎಲ್ಸಿ ರವಿಕುಮಾರ್ ಅವರು ಇವತ್ತು ಏಕಾಏಕಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ನಲ್ಲಿ ಬಂದು ವಿಧಾನಸೌಧಕ್ಕೆ ಬಂದಿದ್ದಾರೆ. ಅದು ಸಿಎಂ ನಿವಾಸ ಕಾವೇರಿ ಏನಿದೆ ಅಲ್ಲಿಂದ ಬರ್ತಾರೆ. ಸೊ ಹೀಗಾಗಿ ಒಂದು ಸಾಕಷ್ಟು ಕುತೂಹಲಗಳು. ಯಾಕೆಂತಂದ್ರೆ ಒಂದು ಕಡೆಗೆ ನವೆಂಬರ್ ಕ್ರಾಂತಿ, ಸಚಿವ ಸಂಪುಟ ವಿಸ್ತರಣೆ, ಸಿಎಂ ಬದಲಾವಣೆ, ಈ ಎಲ್ಲಾ ಚರ್ಚೆ ಹೊತ್ತಲ್ಲಿ ಜೊತೆಗೆ ಬಹಳ ಮಹತ್ತರವಾಗಿ ಏನು RSS ವರ್ಸಸ್ ರಾಜ್ಯ ಸರ್ಕಾರ ಇತ್ತು, ಇಂತಹ ಒಂದು ಚರ್ಚೆ, ಇಂತಹ ಒಂದು ತಾರಕಕ್ಕೆ ಅತಿರೇಕಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಎಂಎಲ್ಸಿ ರವಿಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಾರ್ನಲ್ಲಿ ಬಂದಿದ್ದಂಥದ್ದು ಸಾಕಷ್ಟು ಕುತೂಹಲನ ಹುಟ್ಟುಹಾಕಿದೆ. ಇದಕ್ಕೆ ಬಹುಶಃ ಎಂಎಲ್ಸಿ ರವಿಕುಮಾರ್ ಅವರೇ ಸ್ಪಷ್ಟನೆಯನ್ನು ಕೊಡಬೇಕು, ಏನು ಬಂದಿದ್ದು ಅಂತಕ್ಕಂಥದ್ದು. ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರಾಜಕೀಯವಾಗಿ ಸಾಕಷ್ಟು ಕುತೂಹಲಗಳನ್ನ ಮತ್ತೆ ಚರ್ಚೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಒಂದು ಕಡೆ ಎಂಎಲ್ಸಿ ರವಿಕುಮಾರ್ ಅವರು ಸಂಘ ಪರಿವಾರಕ್ಕೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥವ್ರು, ಬಹಳ ನಂಟನ ಹೊಂದಿರ್ತಕ್ಕಂಥವ್ರು. ಅವರು ಅಷ್ಟು ಸುಲಭವಾಗಿ ಒಂದು ಕಾಂಗ್ರೆಸ್ ಐಡಿಯಾಲಜಿ ನಾಯಕರುಗಳ ಜೊತೆ ಎಲ್ಲಿಯೂ ಕೂಡ ಗುರುತಿಸಿಕೊಂಡದ್ದು ಕಾಡ್ತಾ ಇರಲಿಲ್ಲ. ಆದ್ರೆ ಏಕಾಏಕಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾರಿನಲ್ಲೇ ಬಂದು ಇಳಿದಂಥದ್ದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬಳಿ ಅಂತಹ ಮಾತುಕತೆ ಏನಿತ್ತು ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಜೊತೆಗೆ ನೋಡಿ, ಈಗ RSS ಸಂಬಂಧಪಟ್ಟಂತೆ ಈಗ ಏನು ಕಲಬುರಗಿ ಚಿತ್ತಾಪುರದಲ್ಲಿ ಪಥ ಸಂಚಲನ ಸಂಬಂಧಪಟ್ಟಂತೆ ಏನ್ ತಾರಕಕ್ಕೆ ಹೋಗಿತ್ತು, ಈಗ ಈ ಒಂದು ಬಿದ್ದಲ್ಲ ಸರ್ಕಾರ ವರ್ಸಸ್ RSS, ಇಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಸಂದೇಶವನ್ನ ಹೊತ್ತು ತಂದ್ರೆ ಎಂಎಲ್ಸಿ ರವಿಕುಮಾರ್ ಅವರು ಅಂತಕ್ಕಂಥದ್ದು ಕೂಡ ಕುತೂಹಲಕ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗ ಸಂಪುಟ ಪುನರಚನೆ ಮತ್ತೆ ಉತ್ತರಾಧಿಕಾರಿ ಬದಲಾವಣೆ ಅಂತಕ್ಕಂಥದ್ದು ಏನ್ ಚರ್ಚೆಗಳಿದೆ, ಈ ಹೊತ್ತಲ್ಲಿ ಬಂದು ಭೇಟಿಯಾಗಿರೋದು ಇದಕ್ಕೆ ಬಹುಶಃ ಎಂಎಲ್ಸಿ ರವಿಕುಮಾರ್ ಅವರು ಸ್ಪಷ್ಟನೆ ಕೊಡ್ಬೇಕಾಗುತ್ತದೆ. ಯಾವ್ದಾದ್ರು ಸಂದೇಶವನ್ನು ಹೊತ್ತು ತಂದ್ರ ಅಥವಾ ಇಲಾಖೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳಿಗೆ ಬಂದಿದ್ದಾರಾ ಅಥವಾ ಯಾವ ವಿಚಾರ ಅಂತಕ್ಕಂಥ. ಯಾಕಂದ್ರೆ ವಿಧಾನಸೌಧದಲ್ಲಿ ಬರ್ತಿದ್ರು, ಯಾರೋ ವಿಧಾನಸೌಧದಲ್ಲಿ ಭೇಟಿ ಆಗ್ಬೋದಿತ್ತು, ಕೃಷ್ಣದಲ್ಲಿ ಭೇಟಿ ಆಗ್ಬೋದಿತ್ತು. ಆದ್ರೆ ನಿವಾಸ ಕಾವೇರಿಗೆ ಹೋಗಿ ಕಾವೇರಿಯಿಂದ ಅವರ ಜೊತೆಯಲ್ಲಿ ಕಾರ್ನಲ್ಲಿ ಬಂದಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.